ನಮಸ್ಕಾರ. ನಾನಿವತ್ತು ಮನೆಯಲ್ಲೇ ಮೈಸೂರು ಪಾಕ್ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಮೈಸೂರು ಪಾಕ್ ಮಾಡೋದಕ್ಕೆ ಕಡಲೆ ಹಿಟ್ಟನ್ನು ತೊಗೋಬೇಕು. 1 ಲೋಟ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಒಂದು 3 ಸಾಮಾನು ಮಾತ್ರ ಸಾಕಿದ್ದಕ್ಕೆ ಎಲ್ಲದು ಒಂದೇ ಸೇಮ್ ಲೋಟದಲ್ಲಿ ತೊಗೊಂಡಿದ್ದೀನಿ. 1.5 ಲೋಟ ಸಕ್ಕರೆ ತೊಗೋಬೇಕು. 1 ಲೋಟ ಕಡಲೆ ಹಿಟ್ಟಿಗೆ 1.5 ಲೋಟ ಸಕ್ಕರೆ. ನಾನು 1 ಲೋಟ ತೋರಿಸಿರೋದು. 1.5 ಲೋಟ ತುಪ್ಪ. ಇದು 3 ಸಾಮಾನು ಸಾಕು ಇದಕ್ಕೆ. 1.5 ಲೋಟ ತುಪ್ಪ, 1.5 ಲೋಟ ಸಕ್ಕರೆ ಮತ್ತು 1 ಲೋಟ ಕಡಲೆ ಹಿಟ್ಟು ಮತ್ತು ಯಾಲಕ್ಕಿ ಪುಡಿ. ಅಷ್ಟೇ ನಾವು ತಗೊಳ್ಳೋ ಅಷ್ಟಂಥ ಸಾಮಾನು. ಇವಾಗ ನಾವು ಕಡಲೆ ಹಿಟ್ಟನ್ನು ಫಸ್ಟು ತುಪ್ಪ ತೋರಿಸ್ತೀನಿ. ತುಪ್ಪನ ನಾವು ಮಾಡಬೇಕಾದ್ರೆ, ಮೈಸೂರು ಪಾಕ್ ಮಾಡಬೇಕಾದ್ರೆ ಇದು ನೋಡಿ 1.5 ಲೋಟ ತುಪ್ಪನ ತೊಗೊಂಡಿದ್ದೀನಿ. ಇದು ತುಪ್ಪನ ನಾವು ಮೈಸೂರು ಪಾಕ್ ಮಾಡಬೇಕಾದ್ರೆ ಒಂದು ಪಾತ್ರೆಯಲ್ಲಿ ಬಿಸಿ ನೀರಿಟ್ಬಿಟ್ಟು ಅದರಲ್ಲಿ ಇಟ್ಕೊಂಡು ಬಿಸಿಯಾಗಿ ಇಟ್ಕೋಬೇಕು ತುಪ್ಪನ. ಈಗ 1.5 ಲೋಟ ಸಕ್ಕರೆ ನೋಡಿ, 1.5 ಲೋಟ ಸಕ್ಕರೆ ಹಾಕಿಬಿಟ್ಟು ಬಾಣಲೆನಲ್ಲಿ 1/4 ಲೋಟ ನೀರು ಹಾಕಿಬಿಟ್ಟು ಕರ್ಗಕ್ಕೆ ಬಿಡ್ತಾಯಿದ್ದೀನಿ. 1.5 ಲೋಟ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಈಗ 1 ಲೋಟ ನಾನು ಕಡಲೆ ಹಿಟ್ಟನ್ನು ಅದನ್ನು ಇಟ್ಕೊಂಡು ಬಾಣಲೆಯಲ್ಲಿ ಹಾಕ್ಕೊಂಡು ಸಣ್ಣ ಬೆಂಕಿನಲ್ಲಿ ಕೆಂಪು ಹುರ್ಕೋಬೇಕು. ಚೆನ್ನಾಗಿ ಹುರ್ಕೋಬೇಕು. ಕೆಂಪು ಹುರಿದಷ್ಟು ಚೆನ್ನಾಗಿ ಬರುತ್ತೆ ಮೈಸೂರು ಪಾಕು. ಸಣ್ಣ ಬೆಂಕಿನಲ್ಲಿ ಹುರಿಬೇಕು. ದೊಡ್ಡ ಬೆಂಕಿ ಮಾಡಿದರೆ ಸೀದು ಹೋಗಿಬಿಡುತ್ತೆ. ಇವಾಗ ಈ ಕಡೆ ನಾನು ಇದು ಟ್ರೇನ ರೆಡಿ ಮಾಡ್ಕೊತಾ ಇದ್ದೀನಿ ಮೈಸೂರು ಪಾಕ್ ಹಾಕ್ಕೊಳ್ಳೋದಕ್ಕೆ. ಆ ಟ್ರೇನಲ್ಲಿ ಅಥವಾ ಟ್ರೇ ಇಲ್ಲದೆ ಇದ್ದರೆ ತಟ್ಟೆನಲ್ಲಾದರೂ ಹಾಕ್ಕೋಬೋದು. ನಾನು ಈ ಟ್ರೇನಲ್ಲಿ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ತುಪ್ಪನ ಹಾಕಿ ಸವರಿ ಇಟ್ಕೋಬೇಕು, ರೆಡಿ ಮಾಡಿ ಇಟ್ಕೋಬೇಕು. ಆವಾಗ ಕೂಡಲೇ ನಾವು ಹಾಕ್ಕೊಳ್ಳೋಕ್ಕಾಗತ್ತೆ ರೆಡಿ ಮಾಡಿದಾಗ. ಈಗ ನೋಡಿ ಈ ತುಪ್ಪನ ಸವರಿ ಇಟ್ಕೋತಾ ಇದ್ದೀನಿ. ನಾವು ಈ ತುಪ್ಪ ಯಾವಾಗಲೂ ನಾವು 1.5 ಲೋಟ ಯೂಸ್ ಮಾಡ್ತೀವಲ್ಲ, ಆ ತುಪ್ಪನ ಯಾವಾಗಲೂ ಬಿಸಿ ಮಾಡಿ ಇಟ್ಕೋಬೇಕು. ಈಗ ನೋಡಿ ಇವಾಗ ಹುರಿದಿರೋ ಕಡಲೆ ಹಿಟ್ಟನ್ನು ಫಿಲ್ಟ್ರ್ ಮಾಡ್ಕೋತಾ ಇದ್ದೀನಿ, ಗಾಳಿಸ್ಕೋತಾ ಇದ್ದೀನಿ. ಅದು ಲಂಪ್ಸ್ ಇರಬಾರ್ದು, ಒಂಥರ ಗುಂಡು ಕಟ್ಟದ ಇರುತ್ತಲ್ಲ, ಆ ಥರ ಇರಬಾರ್ದು ಅನ್ನೋಕ್ಕೋಸ್ಕರ ಅದನ್ನು ಹುರಿದ ಮೇಲೆ, ಕಡಲೆ ಹಿಟ್ಟನ್ನು ಹುರಿದ ಮೇಲೆ ಅದನ್ನು ಸ್ವಲ್ಪ ಫಿಲ್ಟ್ರ್ ಮಾಡ್ಕೋಬೇಕು, ಜಾಲಾಡಿಸ್ಕೋಬೇಕು. ಇದು ಫಿಲ್ಟ್ರ್ ಮಾಡೋ ಅಂಥದ್ದು ಇರುತ್ತಲ್ಲ, ಅದರಿಂದ ಸ್ವಲ್ಪ ಗಾಳಿಸ್ಕೋಬೇಕು. ನೋಡಿ ಇದು ಗಾಳಿಸ್ಕೊಂಡಿದ್ದೀನಿ ನಾನು. ಇವಾಗ ಇದಕ್ಕೆ ಹಾಗೇ ಅದೇ ಇದ್ರಲ್ಲಿ ಬಾಣಲೆನಲ್ಲಿ ಹಾಕ್ಕೊಂಡು ವಾಪಸ್ಸು ಅದಕ್ಕೆ ತುಪ್ಪನ, ನಾನು ಕರಗಿಸಿರೋ ತುಪ್ಪನ ಹಾಕ್ಕೊಂಡು ಅದನ್ನು ಕಲಿಸ್ಕೋತಾ ಇದ್ದೀನಿ. ಇದನ್ನು ಒಲೆ ಮೇಲೆ ಇಟ್ಟಲ್ಲಿ ಕಲಿಸ್ಕೊಳ್ಳೋದಲ್ಲ, ಕೆಳಗಡೆ ಇಟ್ಬಿಟ್ಟೇನೆ ಬಾಣಲೆನಲ್ಲಿ ಯಾವ ಬಾಣಲೆಯಲ್ಲಿ ಮಾಡ್ತಿದ್ದೀರೋ ಅದರಲ್ಲಿ ಹಾಕ್ಕೊಂಡು ಅದನ್ನು ತುಪ್ಪ ಹಾಕ್ಬಿಟ್ಟು ಕಲಿಸ್ಕೋಬೇಕು. ಚೆನ್ನಾಗಿ ಕೆಳಗಡೆಲೇ ಮಿಕ್ಸ್ ಮಾಡ್ಕೊಂಬಿಟ್ರೆ ಆಮೇಲೆ ಒಲೆ ಮೇಲೆ ಇಟ್ಟ ಮೇಲೆ ಮಿಕ್ಸ್ ಮಾಡೋದಕ್ಕಿಂತ ಈ ಥರ ಕೆಳಗಡೆಲೇ ಫಸ್ಟು ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ರೆ ಅದು ಗಂಟುಗಳು ಬಿಡೋದಿಲ್ಲ, ಗಂಟುಗಳಾಗೋದಿಲ್ಲ. ನನಗೂ ತುಂಬ ವೈರಲ್ ಕೋಲ್ಡ್ ಕಾಫ್ ಆಗಿತ್ತು, ಹಾಗಾಗಿ ನಾನು ಮಧ್ಯದಲ್ಲಿ ಹಾಕಲಿಲ್ಲ ಯಾವುದೂ ಇದನ್ನು. ನೋಡಿ ಇವಾಗ ತುಪ್ಪ ಹಾಕಿಬಿಟ್ಟು ಕಲಿಸ್ಕೋತಾ ಇದ್ದೀನಿ. ಸ್ವಲ್ಪ ಇದು ಇವಾಗ ಕೆಲವರು ಬೇಕಾದರೆ ಅದಕ್ಕೆ ಸ್ವಲ್ಪ ಒಂಚೂರು ಕಲ್ಲರು ಸೇರಿಸ್ಕೋತಾರೆ. ನಾನು ಸೇರಿಸ್ಕೊಂಡಿಲ್ಲ. ಕಲ್ಲರು, ಫುಡ್ ಕಲ್ಲರ್ ಬೇಕಾದರೆ ಸೇರಿಸ್ಕೋತಾರೆ ಅದಕ್ಕೆ ನಾನು ಸೇರಿಸ್ಕೊಂಡಿಲ್ಲ. ಹಾಗೆ ಈಗ ನೋಡಿ, ಈಗ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡು ಒಂದು ಸ್ವಲ್ಪ ಲಿಕ್ವಿಡಿ ಮಾಡಿಕೊಂಡು ಒಂದು ಸ್ವಲ್ಪ ನೀರಾಗಿ ಮಾಡಿಕೊಂಡ್ರೆ ಚೆನ್ನಾಗಿ ಮಾಡೋದಕ್ಕೆ ಸುಲಭ ಆಗುತ್ತೆ. ಮೈಸೂರು ಪಾಕ್ ಮಾಡೋದಕ್ಕೆ ಸುಲಭ ಆಗುತ್ತೆ. ಈ ಥರ ಕಲಿಸ್ಕೊಂಡು ಸ್ವಲ್ಪ ನೀರಾಗಿ ಮಾಡ್ಕೊಂಡು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು ತುಪ್ಪದಲ್ಲೇ ಕಲಸಿಟ್ಟಿರೋದು. ತುಪ್ಪ ಹಾಕಿಬಿಟ್ಟು ನಾನು 1.5 ಲೋಟ ತುಪ್ಪ ಹೇಳಿದ್ನಲ್ಲ, ಆ 1.5 ಲೋಟ ತುಪ್ಪದಲ್ಲೇ ಅದರಲ್ಲೇ ಇವಾಗ ಒಂದು 2-3 ಸೌಟಷ್ಟು ತುಪ್ಪ ಹಾಕಿಬಿಟ್ಟು ಕಲಸಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಸಕ್ಕರೆ ನೀರಲ್ಲಿ ಹಾಕಿ ಇಟ್ಟಿದ್ನಲ್ಲ, ಅದು ಕರಗ್ತಾ ಇದೆ. ಅದನ್ನು ಇವಾಗ ಒಲೆ ಮೇಲೆ ಇಟ್ಕೊಂಡು ಸಣ್ಣ ಬೆಂಕಿ ಮೇಲಕ್ಕೆ ಅದು ಸ್ವಲ್ಪ ಪಾಕ ತರಿಸ್ಕೋಬೇಕು. ಕರಗ್ತಾ ಇದೆ ನೋಡಿ ಸಕ್ಕರೆ ನಿಧಾನವಾಗಿ. ಇವಾಗ ನಿಧಾನವಾಗಿ ಕರಗಿ ಅದು ಪಾಕ ಬರೋದಕ್ಕೆ ತಯಾರಾಗ್ತಾ ಇದೆ. ಈ ಥರ ನೀರೆಲ್ಲ ಆವಿಯಾಗಿಬಿಟ್ಟು
ಒಂದು ತಂತಿ ಪಾಕ ಬರಬೇಕು ಇದಕ್ಕೆ. ಒಂದು ತಂತಿ ಎಷ್ಟು ನೋಡಿ, ಈ ಥರ ಮಾಡಿದ್ರೆ ಬೆರಳಲ್ಲಿ ಒಂದು ತಂತಿ ಪಾಕ ಬರುತ್ತೆ. ಈ ಥರ ಬರೋ ತನಕ ಅದನ್ನು ಕುದಿಸ್ಕೋಬೇಕು. ನೋಡಿ ಇವಾಗ ಒಂದು ತಂತಿ ಪಾಕ ಬಂದಿದೆ. ಇವಾಗ ನಾವು ಪಕ್ಕದ ಒಲೆಯಲ್ಲಿ ನಾನು ಬಿಸಿ ನೀರು ಒಂದು ಪಾತ್ರೆಯಲ್ಲಿ ಇಟ್ಬಿಟ್ಟು ಆ ಬಿಸಿ ನೀರಲ್ಲೇ ತುಪ್ಪದ ಪಾತ್ರೆನೂ ಇಟ್ಟಿದ್ದೀನಿ. ಹಾಗಾಗಿ ತುಪ್ಪ ಎಲ್ಲ ಕರಗಿಬಿಟ್ಟು ಅದರಲ್ಲಿ ಕರಗಿಕೊಂಡಿರುತ್ತೆ. ಪಕ್ಕದಲ್ಲೇ ಇಟ್ಟಿದ್ದೀನಿ. ಈಗ ನೋಡಿ ಒಂದು ತಂತಿ ಪಾಕ ಬಂತು. ಇವಾಗ ನಾವು ತುಪ್ಪ ಹಾಕಿ ಕಲಸಿಟ್ಕೊಂಡಿರೋ ಕಡಲೆ ಹಿಟ್ಟಿದೆಯಲ್ಲ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಅದರಲ್ಲಿ. ಅಷ್ಟು ಇವಾಗ ಇದು ನಾವು ಮಿಕ್ಸ್ ಮಾಡಿಕೊಂಡು ತುಪ್ಪದಲ್ಲಿ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಂಡ್ರೆ ಗಂಟುಗಳು ಬರೋದಿಲ್ಲ. ಇಲ್ಲದೇ ಇದ್ದರೆ ಡೈರೆಕ್ಟಾಗಿ ನಾವು ಕಡಲೆ ಹಿಟ್ಟನ್ನು ಹಾಕಿದರೆ, ಹುರಿದಿರೋ ಕಡಲೆ ಹಿಟ್ಟನ್ನು ಅದ್ರಲ್ಲಿ ಡೈರೆಕ್ಟಾಗಿ ಹಾಕಿಬಿಟ್ರೆ ಅದೊಂಥರ ಒಂದು ಗಂಟು ಬಂದಂಗೆ ಆಗುತ್ತೆ ಒಂದೊಂದು ಸರ್ತಿ. ಅದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಸ್ವಲ್ಪ ಕೆಳಗಡೆಲೇ ಫಸ್ಟು ತುಪ್ಪ ಹಾಕಿಬಿಟ್ಟು ಕಲಸಿಟ್ಕೊಂಡ್ಬಿಟ್ಟು ಆಮೇಲೆ ಒಂದು ತಂತಿ ಪಾಕ ಬಂದ ಮೇಲೆ ಆ ಕಡಲೆ ಹಿಟ್ಟನ್ನು ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ತುಪ್ಪ ಹಾಕಿ ಇಟ್ಕೊಂಡಿದ್ದು ಕಡಲೆ ಹಿಟ್ಟಿರುತ್ತಲ್ಲ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಸಣ್ಣ ಬೆಂಕಿ ಮೇಲಕ್ಕೆ ಇದು ಮಾಡಬೇಕು, ಹುರಿಬೇಕು. ನೋಡಿ ಇವಾಗ ನಾವು ಮಧ್ಯದಲ್ಲಿ ಒಂದೊಂದೇ ಸೌಟು ತುಪ್ಪ ಹಾಕ್ಕೊಂಡು ಅದನ್ನು ರೋಸ್ಟ್ ಮಾಡ್ಕೋತಾ ಇರಬೇಕು. ನೋಡಿ ಹಾಗೆ ನಾನು ಒಂದು 4-5 ಸರ್ತಿ ತುಪ್ಪ ಹಾಕ್ಕೊಂಡು ನಾವು 1.5 ಲೋಟ ತುಪ್ಪನ ಕಾಯಿಸಿಟ್ಕೊಂಡಿದ್ದೀನಲ್ಲ ಪಕ್ಕದ ಒಲೆಯಲ್ಲಿ, ಅದನ್ನು ಹಾಕ್ಕೋತಾ ಇರಬೇಕು. ಅದು ಒಲೆಯಲ್ಲಿ ಕಾಯ್ಕೊಂಡಿರ್ಬೇಕು, ಅದು ತುಪ್ಪ ಬಿಸಿಯಾಗಿರಬೇಕು. ಅದನ್ನು ಆಗಾಗ ಒಂದೊಂದೇ ಸೌಟು ತುಪ್ಪನ ಹಾಕ್ಕೋತಾ ಇರಬೇಕು. ನೋಡಿ ಈಗ ಸುಮಾರು ಕುಡ್ಕೊಂಡಿದೆ ಅದು ತುಪ್ಪನ, ಕುಡಿಬೇಕು ಚೆನ್ನಾಗಿ. ಆ ಥರ ಕಾಯಿಸ್ಕೊಂಡಿರೋ ತುಪ್ಪನ ಹಾಕ್ತಾ ಇರಬೇಕು. ಆಗಾಗ ಹಾಕ್ಕೊಂಡು ಮಾಡ್ಕೋಬೇಕು ಅದನ್ನು. ನೋಡಿ ಮತ್ತೆ ತುಪ್ಪ ಹಾಕ್ಕೋತೀನಿ ನಾನು. 2ನೇ ಸರ್ತಿ ಹಾಕ್ಕೋತಾ ಇದ್ದೀನಿ. ಸೌಟಲ್ಲಿ 1 ಸೌಟ್ ಹಾಕ್ಕೊಂಡಿದ್ದೀನಿ, 2 ಸೌಟ್ ಹಾಕ್ಕೋತಾ ಇದ್ದೀನಿ. 2 ಸೌಟ್ ಹಾಕ್ಕೊಂಡೆ. ಇವಾಗ ಮೊದಲನೇ ಸರ್ತಿ 1 ಸೌಟ್ ಹಾಕ್ಕೊಂಡಿದ್ದೆ. ಈಗ ಎರಡನೇ ಸರ್ತಿ 2 ಸೌಟ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಬಿಟ್ಟು ಅದನ್ನೆಲ್ಲ ಒಟ್ಟುಗಟ್ಟಿಗೆ ಮಾಡ್ಕೋತಾ ಇರಬೇಕು, ರೋಸ್ಟ್ ಮಾಡ್ಕೋತಾ ಇರಬೇಕು. ಸಣ್ಣ ಬೆಂಕಿ ಮೇಲಕ್ಕೆ ಮಾಡಬೇಕು ಇದನ್ನು. ಮೀಡಿಯಮ್ ಬೆಂಕಿ ಇದ್ದರೂ ಆಗುತ್ತೆ. ಮೀಡಿಯಮ್ ಬೆಂಕಿ, ತುಂಬ ದೊಡ್ಡ ಬೆಂಕಿ ಮೇಲೆ ಮಾಡಬಾರ್ದು ಇದು. ಈಗ ಮತ್ತೆ ಇನ್ನು 3ನೇ ಸರ್ತಿ ಹಾಕ್ಕೋತಾ ಇದ್ದೀನಿ ತುಪ್ಪನ. 2 ಸೌಟ್ನಷ್ಟು ಹಾಕ್ಕೋತಾ ಇದ್ದೀನಿ. ಈಗ ಅದು ಸುಮಾರು ಅಷ್ಟು ಅರ್ಧ ಬಂದಿದೆ. ಪಾಕ ಜಾಸ್ತಿ ಇದಾಗಿತ್ತು. ಈ ತುಪ್ಪ ಎಲ್ಲ ಹೀಳ್ಕೊಂಡು ಎಲ್ಲ ರೆಡಿ ಆಗ್ತಾಯಿದೆ ನಮ್ಮದು ಮೈಸೂರು ಪಾಕಿಗೆ. ಇವಾಗ ಇನ್ನೊಂದು ಸರ್ತಿ ಎಲ್ಲ ಎಣ್ಣೆ ತುಪ್ಪ ಸುಮಾರು ಕುಡಿದಿದೆ. ನಾವು ಈಗ 1.5 ಲೋಟ ತುಪ್ಪ ಹಾಕ್ಕೊಂಡಿದ್ದೀನಲ್ಲ ನಾನು, ಅದನ್ನು ಕೆಲವರು ಹೇಗೆ ಅಂದರೆ 1 ಲೋಟ ತುಪ್ಪ ಅರ್ಧ ಲೋಟ ಎಣ್ಣೆ ಹಾಕ್ಕೋತಾರೆ. ಕೆಲವರು 3/4 ಲೋಟ ತುಪ್ಪ 3/4 ಲೋಟ ಎಣ್ಣೆ ಹಾಕ್ಕೋತಾರೆ. ನಿಮಗೆ ಹೇಗೆ ಸರಿ ಹೋಗುತ್ತೋ ಹಾಗೆ ಮಾಡ್ಬೋದು. ನಾನು 1.5 ಲೋಟ ಪೂರ ತುಪ್ಪನೇ ತೊಗೊಂಡಿದ್ದೀನಿ. ಇವಾಗ ಇದು ನಾನು 4ನೇ ಸರ್ತಿ ಇವಾಗ ಮತ್ತೆ ತುಪ್ಪನ ಹಾಕ್ಕೋತಾ ಇದ್ದೀನಿ. ಅದಕ್ಕೆ ಕಾಯಿಸಿಟ್ಕೊಂಡಿರೋ ತುಪ್ಪ ಇದೆಯಲ್ಲ ಪಕ್ಕದಲ್ಲಿ, ಅದನ್ನು ಹಾಕ್ಕೋಬೇಕು ತಿರ್ಗಾ. ಮತ್ತೆ ಹಾಗೆ ಒಂದು 4-5 ಸರ್ತಿ ನಾವು 1.5 ಲೋಟ ಪೂರ ತುಪ್ಪ ಆಗಾಗ ಹಾಕ್ಕೊಂಬಿಟ್ಟು ಅದಕ್ಕೆ ತುಪ್ಪ ಕುಡಿಸ್ಬೇಕು ಹಿಟ್ಟಿಗೆ ಚೆನ್ನಾಗಿ. ಅದು ಕುಡಿದ್ಬಿಟ್ಟು ತುಪ್ಪ ಕುಡಿದ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು ಎಲ್ಲ. ನೋಡಿ ಈಗ 4ನೇ ಸರ್ತಿ 2 ಸೌಟ್ ಹಾಕ್ಕೊಂಡೆ. ಈಗ ಇದೇ ಥರ ಚೆನ್ನಾಗಿ ಕಲಿಸ್ಕೊಂಡು ತುಪ್ಪನ ಬೆರೆಸ್ಕೋತಾ ಇರಬೇಕು. ಇದು ಮಾಡೋದು ಏನು ತುಂಬ ಕಷ್ಟ ಏನಿಲ್ಲ. ಈ ಮೈಸೂರು ಪಾಕು ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ಒಂಥರ ರುಚಿಯಾಗಿ ಚೆನ್ನಾಗಿರುತ್ತೆ. ಯಾವಾಗ ಬೇಕು ಆವಾಗ ಮಾಡ್ಕೋಬೋದು. ಏನೂ ಒಂಥರ ಕಷ್ಟವೇ ಇಲ್ಲ ಇದು ಮಾಡೋದ್ರಲ್ಲಿ. ತುಂಬ ಸುಲಭವಾಗಿ ಮಾಡ್ಕೋಬೋದು. ಈ ಥರ ಮಾಡ್ಕೋತಾ ಇದ್ದರೆ ಸ್ವಲ್ಪ ನಮ್ಗೆ ಅಭ್ಯಾಸ ಆದರೆ ನೋಡಿ 5ನೇ ಸರ್ತಿ ಹಾಕ್ಕೋತಾ ಇದ್ದೀನಿ. ಅಭ್ಯಾಸ ಆಯಿತು ಅಂತಂದರೆ ಚೆನ್ನಾಗಿ ಮಾಡೋಕ್ಕೆ ಆಗತ್ತೆ. ನಾನು ಬರೀ 1 ಲೋಟದ ಮಾಡಿದ್ದೀನಿ, ಯಾಕಂದರೆ ಜಾಸ್ತಿ ಸ್ವೀಟು ತಿನ್ನೋದಿಲ್ಲ ಅಂದ್ಬಿಟ್ಟು. ಸ್ವಲ್ಪ 2 ಲೋಟದ ಮಾಡಿದರೆ ಇನ್ನೂ ದಪ್ಪವಾಗಿ ಬರ್ತಿತ್ತು ನಾನು ಮಾಡಿರೋ ಮೈಸೂರು ಪಾಕು. 1 ಲೋಟ ಕಡಲೆ ಹಿಟ್ಟು ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ತೆಳ್ಳಗೆ ಬಂದಿದೆ. ಇಲ್ಲದೇ ಇದ್ದರೆ 2 ಲೋಟ ಹಾಕ್ಕೊಂಡ್ರೆ ದಪ್ಪವಾಗಿ ಬರ್ತಿತ್ತು. ಈಗ ನೋಡಿ ಪೂರ ಹಾಕ್ಕೊಂಬಿಟ್ಟೆ. 5ನೇ ಸರ್ತಿ 6ನೇ ಸರ್ತಿನ ಪೂರ ಹಾಕ್ಕೊಂಬಿಟ್ಟೆ. ಇವಾಗ ನೋಡಿ ನಿಧಾನವಾಗಿ ಗೂಡು ಥರ ಬಿಟ್ಕೋತಾ ಇದೆ. ಬಾಣಲೆಯಿಂದ ಮೇಲೆ ಕೇಳುತ್ತೆ. ಮತ್ತು
ಬಾಣಲೆಗೆ ತಾಗ್ತಾ ಇಲ್ಲ ನೋಡಿ. ಮತ್ತು ಗೂಡು ಥರ ಆಗ್ತಾಯಿದೆ ನೋಡಿ, ಹೇಗೆ ಗೂಡು ಥರ ಬರ್ತಾಯಿದೆ ನೋಡಿ. ಆ ಥರ ಬಂದಾಗ ಕೂಡಲೇ ನಾವು ತಟ್ಟೆನಲ್ಲೋ ಅಥವಾ ಯಾವುದ್ರಲ್ಲಿ ನಾವು ಹಾಕ್ಕೋಬೇಕು ಅಂತಾರೆ ತುಪ್ಪ ಹಚ್ಚಿಟ್ಟಿರ್ತೀವಲ್ಲ ಅದರಲ್ಲಿ ಹಾಕ್ಕೋಬೇಕು. ಅಷ್ಟನ್ನು ಹಾಕ್ಕೊಂಬಿಟ್ಟು ಅದನ್ನು ಇದು ತಟ್ಕೋಬಾರ್ದು, ಹಾಗೆ ಹಾಕ್ಕೊಂಬಿಟ್ಟು ಸುಮ್ಮನೆ ಅಲುಗಾಡಿಸ್ಕೋಬೇಕು. ಅಲುಗಾಡಿಸ್ಬಿಟ್ಟು ಆ ಥರ ಸುಮ್ಮನೆ ಅಲುಗಾಡಿಸ್ಕೊಂಬಿಟ್ಟು ಕೈ ತಟ್ಟಬಾರ್ದು, ಅದನ್ನು ಅಲುಗಾಡಿಸ್ಕೊಳ್ತಾ ಇದ್ದರೆ ಸ್ವಲ್ಪ ಹಾಗೆ ಶೇಕ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಈಗ ಬಿಸಿ ಇರಬೇಕಾದ್ರೆ ಕಟ್ ಮಾಡೋಕ್ಕೆ ಹೋಗಬಾರ್ದು. ಒಂದು 10-15 ನಿಮಿಷ ಹಾಗೇ ಬಿಡಬೇಕು ಅದನ್ನು. ಒಂದು 10-15 ನಿಮಿಷ ಆಯಿತು ನಂದು. ಇವಾಗ ಅದಕ್ಕೆ ಗಾಯ ಹಾಕ್ಕೋಬೇಕು. ಸ್ವಲ್ಪ ಇದು ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಇಲ್ಲದೇ ಇದ್ದರೆ ತುಂಬ ಗಟ್ಟಿ ಆಗಿಬಿಟ್ರೆ ಕಟ್ ಮಾಡುವಾಗ ಒಡೆದೋಗ್ಬಿಡುತ್ತೆ. ಒಂದು 10-15 ನಿಮಿಷ ಆದಮೇಲೆ ಸ್ವಲ್ಪ ಅದು ಬಿಸಿ ಕಮ್ಮಿ ಆಗಿರುತ್ತಲ್ಲ, ಆವಾಗ ನಮಗೆ ಎಷ್ಟು ಅಗಲ ಬೇಕು ಅಷ್ಟಗಲ ಅದನ್ನು ಕಟ್ ಮಾಡ್ಕೋಬೇಕು. ನೋಡಿ ಚೆನ್ನಾಗಿ ಬಂದಿದೆ. ಇದು ನಾವು ಕಲರ್ ಯೂಸ್ ಮಾಡಿದರೆ ಸ್ವಲ್ಪ ಡಾರ್ಕಾಗಿ ಬರುತ್ತೆ, ಹಾಗೇ ಮಾಡಿಕೊಂಡ್ರೆ ಸ್ವಲ್ಪ ಹಳದಿಯಾಗಿ ಬರುತ್ತೆ ಅಷ್ಟೇನೆ. ಈಗ ನಮ್ಮ ಮೈಸೂರು ಪಾಕು ರೆಡಿ ಆಯಿತು. ಈಗ 10-15 ನಿಮಿಷ ಆದಮೇಲೆ ನಾನು ಕಟ್ ಮಾಡ್ತಾಯಿದ್ದೀನಿ. ಆಮೇಲೆ ಸುಮಾರು ಅದನ್ನು ತೆಗಿಬೇಕು ಅಂತಂದರೆ ಹೊರಗೆ ಅದು ಸುಮಾರು 1 ಗಂಟೆ ಹಿಡಿಯುತ್ತೆ. 1 ಗಂಟೆ ಸುಮಾರು ಅಟ್ಲೀಸ್ಟ್ ಒಂದು ಅರ್ಧ ಗಂಟೆನಾದರೂ ಆದಮೇಲೆ ಅದನ್ನು ಚೆನ್ನಾಗಿ ಕಟ್ ಮಾಡ್ಕೋಬೇಕು. ಗಾಯ ಹಾಕಿರ್ತೀವಲ್ಲ ಅದನ್ನು ಚೆನ್ನಾಗಿ ಕಟ್ ಮಾಡ್ಕೊಂಬಿಟ್ಟು ಬಿಡಿಸ್ಕೋಬೋದು. ಈಗ ನೋಡಿ ಎಲ್ಲ ಹಾಗೆ ಚೆನ್ನಾಗಿ ಪೀಸಸ್ ಬಂದಿದೆ, ಚೆನ್ನಾಗಿ ಕಟ್ ಆಗ್ತಾಯಿದೆ. ಈಗ ನಮ್ಮ ಮೈಸೂರು ಪಾಕು ರೆಡಿಯಾಗಿದೆ. ಇವಾಗ ನೋಡಿ ಹೀಗೆ ಚೆನ್ನಾಗಿ ಬಂದಿದೆ. ಈಗ ನಾವು ಅದನ್ನು ಮಾಡಿರೋದನ್ನು ತೆಗೆದುಬಿಟ್ಟು ಇಟ್ಕೋತಾ ಇದ್ದೀನಿ ಕೈಯಲ್ಲಿಂದ. ಬೇಕಾದ್ರೆ ಬಗ್ಗಿಸ್ಬಿಟ್ಟು ಉಲ್ಟಾ ಮಾಡಿದ್ರೂ ಬೀಳುತ್ತೆ ಕೆಳಗೆ, ಒಡೆದು ಹೋಗ್ಬೋದು ಅಂತ ನಾನು ಹಾಗೆ ಕೈಯಲ್ಲಿಂದಲೇ ತೆಗಿತಾ ಇದ್ದೀನಿ. ಈ ಥರ ನೋಡಿ ಪೀಸಸನ್ನು ತೆಗೆದುಬಿಟ್ಟು ಇಟ್ಕೋಬೇಕು. ಇದು ನಾವು ಯಾವಾಗ ಬೇಕಾದ್ರೂ ದಿಢೀರಾಗಿ ಮಾಡ್ಕೋಬೋದು. ಮನೇಲಿ ಕಡಲೆ ಹಿಟ್ಟಿದ್ದೇ ಇರುತ್ತೆ, ತುಪ್ಪನೂ ಇರುತ್ತೆ. ಬೇಕಾದ್ರೆ ತುಪ್ಪದ ಜೊತೆಲಿ ಎಣ್ಣೆನೂ ಮಿಕ್ಸ್ ಮಾಡ್ಕೊಂಡು ಮಾಡ್ಕೋಬೋದು. ಇದು ತುಂಬ ಚೆನ್ನಾಗಾಗುತ್ತೆ. ಯಾವಾಗ ಹಬ್ಬಗಳು ಬಂತು ಅಂತಾರೆ, ದೀಪಾವಳಿಗೋ ಯಾವಾಗ ಬೇಕಾದರೂ ಯಾರು ಗೆಸ್ಟ್ಸ್ ಬರ್ತಾರೆ ಅಂದಾಗಲೂ ಕೂಡ ಮಾಡ್ಕೋಬೋದು, ಚೆನ್ನಾಗಿ ಬರುತ್ತೆ. ಇದು ನಾನು 2 ಲೋಟ ಹಾಕಿದ್ದಿದ್ರೆ ಜಾಸ್ತಿ ಆಗ್ತಿತ್ತು, ದಪ್ಪಗೆ ಇನ್ನೂ ಚೆನ್ನಾಗಿ ಬರ್ತಿತ್ತು. 1 ಲೋಟ ಹಾಕಿದ್ರಿಂದ ಸ್ವಲ್ಪ ತೆಳ್ಳಗೆ ಬಂದಿದೆ ಅಷ್ಟೇ. ಥ್ಯಾಂಕ್ ಯು. ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನೋಡಿ ಎಷ್ಟು ಚೆನ್ನಾಗಿ